ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಕಳೆದ ಬಾರಿ ನಾವು ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ರಾಮಚಂದ್ರ ದತ್ತ ಇವರನ್ನು ನೋಡುತ್ತಾ ಇದ್ದೆವು. ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೋಗುತ್ತಾ ಇದ್ದ ಹಾಗೆ ಅವನ ಮನಸ್ಸಿಗೆ ಅಪಾರ ಶಾಂತಿ ಸಮಾಧಾನ ಸಿಕ್ಕಿತು. ಆದರೆ ಕೆಲವು ತಿಂಗಳಲ್ಲಿಯೇ ಅವನ ಮನಸ್ಸಿನಲ್ಲಿ ತೀವ್ರ ದೈವತೃಷೆ ಜಾಗೃತ ಆಗುತ್ತೆ. ಈಗ ಅವನಿಗೆ ಇನ್ನಿಲ್ಲದ ಚಡಪಡಿಕೆ, ಇನ್ನಿಲ್ಲದ ಅಶಾಂತಿ. ಈ ದಿನಗಳಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತದೆ. ಕನಸಿನಲ್ಲಿ ಶ್ರೀರಾಮಕೃಷ್ಣರು ದರ್ಶನವನ್ನು ಕೊಟ್ಟರು. ನೀನು ಸ್ನಾನ ಮಾಡಿ ಬಾ ಎಂದು ಹೇಳಿದರು. ಅವನು ಸ್ನಾನ ಮಾಡಿ ಬಂದ ಮೇಲೆ ಶ್ರೀರಾಮಕೃಷ್ಣರು ಅವನ ಕಿವಿಯಲ್ಲಿ ದಿವ್ಯವಾದ ಪವಿತ್ರವಾದ ಮಂತ್ರವನ್ನು ಉಪದೇಶ ಮಾಡಿದರು. ಈ ಮಂತ್ರವನ್ನು ಪ್ರತಿದಿನ ಇಂತಿಷ್ಟು ಬಾರಿ ಜಪ ಮಾಡುತ್ತಾ ಬಾ, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಆದೇಶಿಸಿದರು. ಅಷ್ಟರಲ್ಲಿ ರಾಮಚಂದ್ರ ದತ್ತ ಕನಸಿನಿಂದ ಎಚ್ಚೆತ್ತ. ಅವನಿಗೆ ಬಹಳ ಆನಂದ ಆಯಿತು. ಅವನು ಈ ವಿಷಯವನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸಲಿಕ್ಕೆಂದು ಬೆಳಗಾಗುವುದನ್ನೇ ಕಾಯುತ್ತಿದ್ದ. ಬೆಳಗಾಗುತ್ತಲೇ ಶ್ರೀರಾಮಕೃಷ್ಣರ ಬಳಿಗೆ ಧಾವಿಸಿದ. ತನ್ನ ಕನಸನ್ನು ಹೇಳಿದ. ಶ್ರೀರಾಮಕೃಷ್ಣರು ಹೇಳಿದರು, ಹೌದು, ಇದೆಲ್ಲ ನಿನ್ನ ಒಳ್ಳೆಯದಕ್ಕಾಗಿ. ಅವನಿಗೆ ಸಂತೋಷ ಆಯಿತು. ಆದರೆ ಅಲ್ಲಿಂದ ಮರಳಿ ಬರುವಾಗ ಮಾತ್ರ ಇದೆಲ್ಲ ಎಷ್ಟಂದ್ರೂ ಕನಸೇ, ಕನಸನ್ನು ಕಟ್ಟಿಕೊಂಡು ನಾವು ಏನು ಮಾಡಲಿಕ್ಕಾಗತ್ತೆ ಎಂದು ಮತ್ತೊಮ್ಮೆ ಅಶಾಂತನಾದ. ಮತ್ತೆ ಅವನಿಗೆ ತನ್ನ ಹಳೆಯ ದುಃಖ ತಾಪಗಳು, ಕಷ್ಟ ಸಂತಾಪಗಳು ಕಾಡತೊಡಗಿದವು. ಈ ಕಡೆ ಈಗ ಅವನಿಗೆ ಪ್ರಾಪಂಚಿಕ ಸುಖ ಭೋಗಗಳು ರುಚಿಸುತ್ತಿಲ್ಲ, ಆಧ್ಯಾತ್ಮಿಕ ಸುಖ ಕೈಗೆಟುಕುತ್ತಿಲ್ಲ. ಉಭಯ ಸಂಕಟಕ್ಕೆ ಸಿಕ್ಕಿಬಿದ್ದ. ಏನು ಮಾಡುವುದೆಂದು ಗೊತ್ತಾಗದೆ ಒಂದೇ ಸಮನೆ ದುಃಖಿಸತೊಡಗಿದ. ಹೀಗಿರುವಾಗ ಒಂದು ದಿನ ಅವನು ಕಲ್ಕತ್ತಾದ ಕಾಲೇಜ್ ಸ್ಕ್ವೇರ್ ಎಂಬ ಸ್ಥಳದಲ್ಲಿ ನಿಂತಿದ್ದಾನೆ. ತನ್ನ ಒಬ್ಬ ಮಿತ್ರನೊಡನೆ ಮಾತನಾಡುತ್ತಿದ್ದಾನೆ. ತನ್ನ ದುಃಖವನ್ನೆಲ್ಲ ಅವನಿಗೆ ಹೇಳುತ್ತಿದ್ದಾನೆ. ಇದು ಬೆಳಿಗ್ಗೆ ಸುಮಾರು 11 ಗಂಟೆಯ ಸಮಯ. ಆಗ ಇದ್ದಕ್ಕಿದ್ದಂತೆ ಉದ್ದನೆಯ ಒಬ್ಬ ವ್ಯಕ್ತಿ, ಅಪರಿಚಿತ, ಹತ್ತಿರ ಬಂದು, ಯಾಕೆ ಇಷ್ಟು ಉದ್ವೇಗ, ಸಮಾಧಾನ ತಂದುಕೋ, ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿ ಕೂಡಲೇ ಹೋಗಿಬಿಟ್ಟ. ಅವನು ಯಾರು, ಎಲ್ಲಿಂದ ಬಂದ, ಇವರಿಬ್ಬರು ಮಾತನಾಡುತ್ತಿರುವ ವಿಷಯ ಅವನಿಗೆ ಹೇಗೆ ಗೊತ್ತಾಯಿತು ಎಂದು ಇಬ್ಬರು ಕಣ್ಣು ಬಿಟ್ಟು ನೋಡಿದರು. ಅವನು ಎಲ್ಲಿಗೆ ಹೋದ ಅಂತ ನೋಡಿದರೆ ಅಷ್ಟರಲ್ಲಿ ಅವನು ಅದೃಶ್ಯನಾಗಿ ಬಿಟ್ಟ. ಇದನ್ನು ಮನಸ್ಸಿನ ಭ್ರಮೆ ಎಂದು ಕರೆಯಲಿಕ್ಕೂ ಸಾಧ್ಯ ಇಲ್ಲ. ಏಕೆಂದರೆ ಮಧ್ಯಾಹ್ನ ಮಿತ್ರರಿಬ್ಬರೂ ಅವನನ್ನು ನೋಡಿದರು, ಕೇಳಿದರು. ಭ್ರಮೆಯೂ ಅಲ್ಲ. ರಾಮಚಂದ್ರ ಇದು ಭಗವಂತನ ಸಂದೇಶ ಎಂದು ಧೈರ್ಯ ಸಮಾಧಾನವನ್ನು ತಾಳಿದ. ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ ಈ ವಿಷಯವನ್ನು ತಿಳಿಸಿದಾಗ ಅವರು, ಹೌದು, ನಿನಗೆ ಮುಂದೆ ಇನ್ನೂ ಇಂತಹ ಅನೇಕ ಅನುಭವಗಳು ಆಗಲಿಕ್ಕಿವೆ ಎಂದು ಹೇಳಿದರು. ಈಗ ರಾಮಚಂದ್ರನ ಮನಸ್ಸು ಶಾಂತಿ ಸಮಾಧಾನಗಳಿಂದ ತುಂಬಿತು.
ದಿನಗಳು ಕಳೆಯುತ್ತಿರುವಾಗ ಅವನ ಮನಸ್ಸಿನಲ್ಲಿ ಜಗತ್ತಿನ ಭೋಗ ಸುಖಗಳ ಬಗ್ಗೆ ತೀವ್ರವಾದ ವೈರಾಗ್ಯ ಜಾಗೃತವಾಯಿತು. ಅವನು ತಾನು ಸನ್ಯಾಸಿಯಾಗಬೇಕು ಎಂದು ತೀರ್ಮಾನಿಸಿದ. ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ, ದಯವಿಟ್ಟು ಮಹಾಶಯರೇ, ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿ, ನಾನು ಸುಖವಾಗಿ ಇರುತ್ತೇನೆ ಎಂದು ವಿಜ್ಞಾಪಿಸಿಕೊಂಡ. ಶ್ರೀರಾಮಕೃಷ್ಣರು ಹಾಗೆ ಮನಸ್ಸಿಗೆ ಒಂದು ವಿಷಯ ಬಂದ ಕೂಡಲೇ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಭಗವಂತ ಮಾಡಿ ಇಟ್ಟಂತಹ ವ್ಯವಸ್ಥೆಯನ್ನು ಮುರಿಯಲಿಕ್ಕೆ ಹೋಗಬಾರದು. ನೀನು ಸನ್ಯಾಸಿಯಾದರೆ ನಿನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಭಗವಂತ ಯಾರಿಗೆ ಯಾವ ದಾರಿಯನ್ನು ಮಾಡಿಕೊಟ್ಟಿದ್ದಾನೆಯೋ ಅದೇ ದಾರಿಯಲ್ಲಿ ಮುಂದುವರಿಯುವುದು ಲೇಸು ಎಂದು ತಿಳಿಯಪಡಿಸಿದರು. ರಾಮಚಂದ್ರ ಸುಮ್ಮನಾದ. ಆದರೆ ಕೆಲವು ದಿನಗಳ ಬಳಿಕ ಮತ್ತೊಮ್ಮೆ ಶ್ರೀರಾಮಕೃಷ್ಣರ ಬಳಿಯಲ್ಲಿ ತನಗೆ ಸನ್ಯಾಸ ಬೇಕು ಎಂದು ಕೇಳತೊಡಗಿದ. ಶ್ರೀರಾಮಕೃಷ್ಣರು ಸ್ವಲ್ಪ ಧ್ವನಿಯನ್ನು ಎತ್ತರಿಸಿ, ಗೃಹಸ್ಥ ಆಶ್ರಮದಲ್ಲಿದ್ದು ಸಾಧನೆ ಮಾಡುವುದರಲ್ಲಿ ದೋಷವೇನಿದೆ? ಗೃಹಸ್ಥ ಆಶ್ರಮ ಎನ್ನುವುದು ಒಂದು ಕೋಟೆ ಇದ್ದ ಹಾಗೆ. ಕೋಟೆಯ ಒಳಗಡೆ ಇದ್ದುಕೊಂಡು ಯುದ್ಧವನ್ನು ಮಾಡುವುದು ಸುಲಭ. ಅಲ್ಲದೆ ಯಾವಾಗ ನೀನು ನಿನ್ನ ಮನಸ್ಸಿನ ಮುಕ್ಕಾಲು ಭಾಗವನ್ನು ಭಗವಂತನಿಗೆ ಕೊಡಲು ಸಮರ್ಥನಾಗುತ್ತೀಯೋ ಆಗ ಮಾತ್ರ ನೀನು ಸನ್ಯಾಸವನ್ನು ತೆಗೆದುಕೊಳ್ಳಬಹುದು ಎಂದು ಖಡಕ್ಕಾಗಿ ಹೇಳಿಬಿಟ್ಟರು. ರಾಮಚಂದ್ರ ಅಂದಿಗೆ ಆ ಮಾತನ್ನು ಮುಗಿಸಿಬಿಟ್ಟ. ರಾಮಚಂದ್ರ ದತ್ತ ಸಂಪ್ರದಾಯಸ್ಥ ವೈಷ್ಣವ ಕುಟುಂಬದಲ್ಲಿ ಬೆಳೆದು ಬಂದವನು. ಸಹಜವಾಗಿ ಅವನಿಗೆ ಶ್ರೀ ಚೈತನ್ಯ ಮಹಾಪ್ರಭುವಿನಲ್ಲಿ ವಿಶೇಷ ಭಕ್ತಿ ಅನುರಾಗ. ಈ ಬಾರಿ ಅವನು ಹೊಸದಾಗಿ ಇನ್ನೊಂದು ಸಲ ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥವನ್ನು, ಅಂದರೆ ಚೈತನ್ಯನ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡತೊಡಗಿದಾಗ ಅವನಿಗೆ ಸ್ಪಷ್ಟವಾಗಿ ಕಣ್ಮುಂದೆ ಬಂದಂತಹ ಒಂದು ವಿಷಯ ಏನು ಅಂದರೆ, ಶ್ರೀರಾಮಕೃಷ್ಣರ ಜೀವನಕ್ಕೂ ಚೈತನ್ಯ ಮಹಾಪ್ರಭುವಿನ ಜೀವನಕ್ಕೂ ಇರುವಂತಹ ಸಾಮ್ಯತೆ. ಒಂದು ದಿನ ಅವನು ಇದನ್ನೇ ಆಲೋಚನೆ ಮಾಡುತ್ತಾ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಅವನಿಗೆ ಅಂದು ಸಂಜೆ ದಕ್ಷಿಣೇಶ್ವರದಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿದರು. ಅಂದು ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಚೈತನ್ಯ ಮಹಾಪ್ರಭುವಿನ ಜೀವನ, ಶ್ರೀರಾಮಕೃಷ್ಣರ ಜೀವನ ಎರಡೂ ಹೇಗೆ ತಾಳೆಯಾಗುತ್ತವೆ ಎಂದು ಯೋಚಿಸುತ್ತಾ ಅದೇ ಭಾವನೆಯಲ್ಲಿ ಮುಳುಗಿದ್ದ ರಾಮಚಂದ್ರ ದತ್ತನನ್ನು ನೋಡಿ ಶ್ರೀರಾಮಕೃಷ್ಣರು ಅವನ ಮುಂದೆ ನಿಂತುಕೊಂಡು, ನೀನು ಏನನ್ನು ನೋಡುತ್ತಿದ್ದೀಯಾ ಎಂದು ಕೇಳಿದರು. ಅವನು, ನಾನು ನಿಮ್ಮನ್ನೇ ನೋಡುತ್ತಿದ್ದೇನೆ ಎಂದು ಉತ್ತರಿಸಿದ. ನನ್ನಲ್ಲಿ ಏನನ್ನು ಕಂಡೆ ಎಂದು ಮರುಪ್ರಶ್ನೆಯನ್ನು ಮಾಡಿದರು. ರಾಮಚಂದ್ರ, ನೀವು ಸಾಕ್ಷಾತ್ ಶ್ರೀ ಚೈತನ್ಯರೇ ಎಂದು ದೃಢವಾಗಿ ಉತ್ತರಿಸುತ್ತಾನೆ. ಶ್ರೀರಾಮಕೃಷ್ಣರು ಒಂದು ನಿಮಿಷ ಮೌನವಾಗಿದ್ದು ಬಳಿಕ, ಭೈರವಿ ಬ್ರಾಹ್ಮಣಿ ಕೂಡ ಹೀಗೆಯೇ ಹೇಳಿದ್ದಳು ಎಂದು ಹೇಳಿದರು. ಹೀಗೆ ರಾಮಚಂದ್ರನಿಗೆ ಶ್ರೀರಾಮಕೃಷ್ಣರು ಸಾಕ್ಷಾತ್ ಚೈತನ್ಯ ಪ್ರಭು, ಸಾಕ್ಷಾತ್ ಭಗವಂತನ ಅವತಾರ ಎಂಬ ಶ್ರದ್ಧೆ, ನಂಬಿಕೆ ದಿನೇ ದಿನೇ ಪ್ರಬಲವಾಗತೊಡಗಿತು. ಅವರ ಅಲೌಕಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಅವನು ದಿನೇ ದಿನೇ ಕಣ್ಣಾರೆ ಕಾಣತೊಡಗಿದ. ಒಂದು ದಿನ ರಾಮಚಂದ್ರ ಶ್ರೀರಾಮಕೃಷ್ಣರಿಗೆಂದು ಅಂಗಡಿಯಿಂದ ಸಿಹಿ ತಿನಿಸನ್ನು ತೆಗೆದುಕೊಂಡು ಬರುತ್ತಿದ್ದಾನೆ.
ಮಾರ್ಗ ಮಧ್ಯದಲ್ಲಿ ಒಬ್ಬ ಭಿಕ್ಷುಕ ಬಹಳವಾಗಿ ಅವರನ್ನು ಕಾಡುತ್ತಾನೆ. ರಾಮಚಂದ್ರ ಅದೇ ಪೊಟ್ಟಣದಿಂದ ಭಿಕ್ಷುಕನಿಗೆ ಒಂದೆರಡು ತುಂಡು ಮಿಠಾಯಿಯನ್ನು ಕೊಟ್ಟ. ಅದೇ ಪೊಟ್ಟಣವನ್ನು ತೆಗೆದುಕೊಂಡು ಬಂದು ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ನಿಗದಿತ ಸ್ಥಳದಲ್ಲಿ ಇಡುತ್ತಾನೆ. ಸಾಯಂಕಾಲವಾಯಿತು. ಶ್ರೀರಾಮಕೃಷ್ಣರು ಹಸಿವೆಯಾಗುತ್ತಿದೆ ಎಂದು ಹೇಳಿದರು. ರಾಮಚಂದ್ರ ತಾನು ತಂದಿರುವ ಸಿಹಿ ತಿಂಡಿಯನ್ನು ಶ್ರೀರಾಮಕೃಷ್ಣರ ಕೈಯಲ್ಲಿ ಕೊಡುತ್ತಾನೆ. ಆದರೆ ಅತ್ಯಂತ ವಿಚಿತ್ರ, ಶ್ರೀರಾಮಕೃಷ್ಣರು ಅದನ್ನು ಎಡಗೈಯಿಂದ ಮುಟ್ಟಿದರು. ಶ್ರೀರಾಮಕೃಷ್ಣರು ಅದರಲ್ಲಿರುವ ಮಿಠಾಯಿಗಳನ್ನು ಒಂದೆರಡು ತುಂಡನ್ನು ತೆಗೆದುಕೊಂಡರು, ತುಂಡು ಮಾಡಿದರು, ಮತ್ತೆ ಅದರಲ್ಲಿಯೇ ಇಟ್ಟು ಬಿಟ್ಟರು. ಬೇಡ ಬೇಡ ಎಂದು ಹೇಳಿದರು. ಮೇಲಾಗಿ ಗಂಗಾಜಲವನ್ನು ತರಿಸಿ ಅದರಿಂದ ತಮ್ಮ ಕೈಯನ್ನು ತೊಳೆದುಕೊಂಡರು. ರಾಮಚಂದ್ರನಿಗೆ ಹೇಗಾಯಿತೆಂದರೆ ಅವನ ಸಂಕಟವನ್ನು ಕೇಳಲೇಬೇಡಿ. ಇನ್ನೊಂದು ದಿನ ರಾಮಚಂದ್ರ ಬಂದಾಗ ಶ್ರೀರಾಮಕೃಷ್ಣರು ಅವನಿಗೆ, ನನಗೆ ನೀನು ಯಾವುದೇ ಆಹಾರವನ್ನು ಕೊಡಬೇಕು ಎಂದು ಇದ್ದರೆ ಅದರಲ್ಲಿ ಮೊದಲು ಯಾರಿಗೂ ಕೊಡಲಿಕ್ಕೆ ಹೋಗಬೇಡ. ಅದರ ಯಾವುದೇ ಭಾಗವನ್ನು ಮೊದಲು ಯಾರಿಗೂ ಕೊಡಲಿಕ್ಕೆ ಹೋಗಬೇಡ. ಏಕೆಂದರೆ ನಾನು ಪ್ರತಿಯೊಂದನ್ನು ತಾಯಿ ಕಾಳಿಗೆ ಅರ್ಪಿಸಿ ತೆಗೆದುಕೊಳ್ಳುತ್ತೇನೆ. ಇನ್ನೊಬ್ಬರು ಸ್ವೀಕರಿಸಿದ ಆಹಾರವನ್ನು ಭಗವಂತನಿಗೆ ನೈವೇದ್ಯವಾಗಿ ಕೊಡಲಾಗುವುದಿಲ್ಲ ಎಂಬುದು ನಿನಗೆ ತಿಳಿದೇ ಇದೆ ಎಂದು ಹೇಳಿದರು. ಹೀಗೆ ಶ್ರೀರಾಮಕೃಷ್ಣರ ಸೂಕ್ಷ್ಮತೆಯನ್ನು ಅಲೌಕಿಕ ಶಕ್ತಿಯನ್ನು ರಾಮಚಂದ್ರ ಕಣ್ಣಾರೆ ಕಂಡು ಬೆರಗಾಗುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.